ಗಾಡಿ ನೋಡಿದ್ರು ಎಷ್ಟು ಗಲೀಜಾಗಿದೆ ಅಪ್ಪ ಛೀ. ಈ ರೇಂಜಿಗೆ ಯಾರಾದರೂ ಗಲೀಜು ಮಾಡ್ಕೊಂಡಿದ್ದೀರಾ ಗಾಡಿನ? ಒಂದೇ ಮಡ್ ಫ್ಲಾಪ್ ನೋಡಿದ್ರೆ ಅಂತೂ ಲೈಟ್ ಹಾಕಿದ್ರೆ ಕಾಣಿಸ್ತಾನೇ ಇಲ್ಲ, ಆ ರೇಂಜಿಗೆ ಗಲೀಜಾಗಿದೆ. ಸೊ ಈಗ ಗಾಡಿ ವಾಶ್ ಮಾಡ್ಕೊಳ್ಳೋ ಟೈಮು. I live inside my own world of make-believe. Kids screaming in the cradles, profanities. I see the world through eyes covered in ink and bleach. Cross out the ones who heard my cries and watched me weep. I love everything. Fire spreading all around my room. My world's so bright, it's hard to breathe, but that's alright. Hush. ಸೊ ಗುರು ನೋಡ್ರಿ, ಫೈನಲ್ಲಿ ಗಾಡಿ ವಾಶ್ ಮಾಡಿಕೊಂಡು ಇನ್ನೇನು ಹೊರಡ್ತಾಯಿದ್ದೀನಿ. ಎಲ್ಲಿಗೆ ಹೊರಡ್ತಾಯಿದ್ದೀನಿ ಅಂದರೆ BTM ಲೇಔಟ್ಗೆ ಹೋಗಿ ಇಲ್ಲಿ ನೋಡ್ರಿ ಗುರು, ಇಲ್ಲಿ ಶೋರೂಮ್ ಅವರು ಇಲ್ಲೊಂದೇನೋ ಮೆತ್ಕೊಂಡಿತ್ತು ಅಂದ್ಬಿಟ್ಟು ಅದನ್ನು ಕೀಳಕ್ಕೆ ಹೋಗಿ ಪೇಂಟೇ ಕಿತ್ಬಿಟ್ಟವ್ರೆ. ಕಾಣಿಸ್ತಾ ಇದೆಯಾ? ಈ ಥರ ಡಬ್ಬ ಕೆಲಸಗಳು ಮಾಡ್ರಿ ಅಂದರೆ ಸಕ್ಕದಾಗಿ ಮಾಡ್ತಾರೆ ಗುರು. ಮಾರೋ ಥೂಟನೇ ಏನಪ್ಪ ಅದೇನೋದು ಪೀಸ್ ಆಗೋಗ್ಬೇಕು ನನಗೆ. ಥೂಟ್ನಾ ಗೊತ್ತಿಲ್ಲ ಗುರು. ಅಯ್ಯೋ ಯಾಕೆ? ಸೊ ಇವಾಗ ನನಗೆ ಈ ಹ್ಯಾಂಡಲ್ ಬಾರ್ನ ಇಟ್ಕೊಂಡು ಓಡ್ಸೋಕ್ಕಂತೂ ಸಿಕ್ಕಾಪಟ್ಟೆ ಕಷ್ಟ ಆಗ್ತಾಯಿದೆ. ಬರ್ತಾ ಯಾಕೋ ಶೋಲ್ಡರ್ ಪುಷ್ಪರಾಜ ಆದಂಗೆ ಆಗೋಗ್ತಾಯಿದೆ. ಸೊ ಅದಕ್ಕೇ ಹ್ಯಾಂಡಲ್ ಬಾರ್ ಚೇಂಜ್ ಮಾಡಿಸ್ಬಿಡೋಣ ಅಂತ ಹೋಗ್ತಾಯಿದ್ದೀನಿ. ನಮಸ್ಕಾರ ಕನ್ನಡಿಗರ್ಸ್, ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಗುಡ್ ಈವ್ನಿಂಗ್. ಟುಡೇ ಇಸ್ ಸ್ಯಾಟರ್ಡೇ, ಶನಿವಾರ ಗುರು. ಇವತ್ತು ಡೇಟ್ ಬಂದು 20, ಟೈಮ್ ಬಂದು 4 ಗಂಟೆ ಆಗಿದೆ. ಸೊ ಇವತ್ತು BTM ಲೇಔಟ್ ಕಡೆ ಹೋಗ್ತಿದ್ದೀನಿ. ಹೇಳಿದ್ನಲ್ವ ಆವಾಗಲೇ ಹೇಳ್ದಂಗೆ. ಆವಾಗಲೇ ಹೇಳಿದ್ನಾ? ಹಾಂ, ನೋಡೋಣ, ಹೋಗೋಣ. ಏನು ಓಡಿಸ್ತಾರೋ ಗುರು ಕಾರ್ಗಳು ಇಟ್ಕೊಂಡು. ನಮಗೆಲ್ಲ ಆದರೆ ಚಚ್ಚಾಡ್ಕೊಂಡು ನುಗ್ಸ್ಕೊಂಡು ಹೋಯ್ತಾ ಇರೋದೆ. ಗಾಡಿ ವಾಶ್ ಆದಮೇಲೆ ಓಡ್ಸೋಕ್ಕೆ ಫೀಲೇ ಬೇರೆ ಗುರು. ಚೈನ್ಗೊಂದು ಲ್ಯೂಬ್ ಹಾಕಿಲ್ಲ. ಲ್ಯೂಬ್ ಅಂದರೆ ನಾವು ಸ್ಪ್ರೇಗೆ ಎಲ್ಲ ಯೂಸ್ ಮಾಡಲ್ಲ, ಗೇರ್ ಬಾಕ್ಸ್ ಆಯಿಲೇ ಯೂಸ್ ಮಾಡೋದು. ಸೊ ಇನ್ನು 34 ಮಿನಿಟ್ಸ್ ತೋರಿಸ್ತಾ ಇದೆ. ಲೆಟ್ಸ್ ಗೋ. ಇವತ್ತಲ್ಲಿ ಮಾಡಿಕೊಡ್ತಾರೋ ಇಲ್ವೋ, ನಾನು ಈವ್ನಿಂಗ್ ಟೈಮಲ್ಲಿ ಹೋಗ್ತಾಯಿದ್ದೀನಿ. ಹ್ಯಾಂಡಲ್ ಚೇಂಜ್ ಮಾಡಿಕೊಡ್ತಾರೋ ಇಲ್ವೋ, ಬಟ್ ಟ್ರೈ ಮಾಡೋಣ. ಮಾಡಿಕೊಟ್ರೆ ಗೂಗಲ್ ರಿವ್ಯೂಸ್ ಒಳ್ಳೆ ರಿವ್ಯೂ ಕೊಡ್ತೀನಿ. ಇಲ್ಲ ಅಂದರೆ ಗುರು ನಾನು ಅಷ್ಟು ದೂರದಿಂದ ಹೋದರೂ ಕೂಡ ನನಗೇನು ಮಾಡಿಕೊಟ್ಟಿಲ್ಲ ಅಂದ್ಬಿಟ್ಟು ಹಾಕ್ಬಿಡ್ತೀನಿ ಅಷ್ಟೇ. ಸಿಂಪಲ್. ಮತ್ತು ತುಂಬ ದಿನ ಆದಮೇಲೆ ವೀಡಿಯೋಸ್ ಹಾಕ್ತಾಯಿದ್ದೀನಿ. ತುಂಬ ಲೇಟಾಗಿ ಹಾಕ್ತಾಯಿದ್ದೀನಿ. 14 ದಿನ 15 ದಿನಕ್ಕೆಲ್ಲ. ಸೊ ಸಾರಿ, ಏನು ಮಾಡೋಕ್ಕಾಗಲ್ಲ ಗುರು. ನನ್ನ ಕೆಲಸಗಳು ಕೂಡ ಸಾಯಿಸ್ತವ್ರೆ ಆಫೀಸಲ್ಲಿ. ಒಂದು ನಿಜವಾಗ್ಲೂ ನೈಟ್ ಶಿಫ್ಟಲ್ಲಿ, ಈ ವಾರ ಪೂರ್ತಿ ನಾನು ನೈಟ್ ಶಿಫ್ಟಲ್ಲಿದ್ದೆ. ಬಟ್ ಕೆಲಸ ಹೆಂಗಿತ್ತಂದರೆ ವೀಡಿಯೋ ಮಾಡೋಣ ಅಂದ್ಕೊಂಡೆ, ಅದಕ್ಕೂ ಶಕ್ತಿ ಇಲ್ಲ ನನಗೆ. ಏರ್ಪೋರ್ಟ್ಗೆ ಹೋಗೋದು ಬರೋದು ಬಿಡೋದು, ಮತ್ತು ಏರ್ಪೋರ್ಟ್ಗೆ ಹೋಗೋದು ಬರೋದು, ಇದೇ ಆಗೋಯ್ತು ಗುರು. ಸಿಕ್ಕಾಪಟ್ಟೆ ಕೆಲಸ ಅಂದ್ಕೊಳ್ರಿ.
ಆ ಸುಸ್ತಲ್ಲಿ ಮತ್ತೆ ವ್ಲಾಗ್ ಮಾಡ್ಕೊಂಡು ಹಿಡ್ಕೊಂಡು ಹೋಗಿ ಆಮೇಲೆ ಅದು ಇನ್ನೇನೋ ಆಗಿ ಏನಕ್ಕೆ ಬೇಕು ಸವಾಸಗಳು ಅಂದ್ಬಿಟ್ಟು ನಿದ್ದೆಗಣ್ಣಲ್ಲೆಲ್ಲ ರಿಸ್ಕೇ ತಗೊಳಕ್ಕೆ ಹೋಗ್ಬಾರ್ದು ಗುರು. ಏನೂ ಕಾಣಿಸ್ತಾ ಇಲ್ಲ ಗುರು. ಈ ನಡುವೆ RTOದವ್ರಂತೂ ಸಿಕ್ಕಾಪಟ್ಟೆ ಹಿಡಿತಾವ್ರೆ. ಆಕ್ಸಲರಿ ಲೈಟ್ಸು ಅಂದರೆ ಫಾಗ್ ಲ್ಯಾಂಪ್ಸ್ ಇರುತ್ತಲ್ವ ಅದನ್ನ ಹಾಕ್ಸ್ಕೊಂಡ್ರು ಹೆವಿಯಾಗಿ ಹಿಡಿತಾವ್ರೆ. ಸೊ ಭಾರಿ ಹುಷಾರಾಗಿರಿ. ಆಮೇಲೆ ಎಕ್ಸಾಸ್ಟ್ಗಳು ಅಷ್ಟೇ ಎಲ್ಲ ಹಿಡಿತಾವ್ರೆ. ನಾನು ಅದಕ್ಕೆ ಎಕ್ಸಾಸ್ಟ್ ಇವಾಗ ಹಾಕಿಲ್ಲ, ಸುಮ್ಮನೆ ಏನಕ್ಕೆ ಇನ್ನೊಂದು ಸ್ವಲ್ಪ ದಿನ ಗ್ಯಾಪ್ ಕೊಡೋಣ ಅಂತ. ಆ್ಯಂಡ್ ಸಿಕ್ಕಾಪಟ್ಟೆ ಹಿಡಿತಾವ್ರು ಸಂಧಿಗಳಲ್ಲಿ. ಮುಂಚೆ ಹೆಂಗೆ ಹಿಡಿತಾಯಿದ್ರು ಸೇಮ್ ಆ್ಯಸ್ ಇಟ್ ಈಸ್ ಅದೇ ಥರ ಆಗ್ಬಿಟ್ಟಿದೆ ಇವಾಗ. ಆಮೇಲೆ ಬೈಕ್ ಟ್ಯಾಕ್ಸಿ ಇದೆಲ್ಲ ಇದ್ರದ್ದು RTOದವ್ರು ಹೆವಿಯಾಗಿ ಹಿಡಿತಾವ್ರೆ. ಅದು ಇನ್ನೂ ಏನು ಆಗ್ತಿದೆಯೋ ಗೊತ್ತಿಲ್ಲ. RTOದವ್ರು ಒಂದು ಕಡೆ ಅವಳಿ, ಬೈಕ್ ಟ್ಯಾಕ್ಸಿಯವ್ರಿಗೆ, ಆಮೇಲೆ ಆಟೋದವ್ರದ್ದು ಒಂದು ಕಡೆ ಅವಳಿ. ಆ ಥರ ಟಾರ್ಚರ್ ಕೊಡಬಾರ್ದು ಗುರು. ಲೀಗಲಾಗಿ ಅದೇನಿದೆಯೋ ಅದು ಹೋಗುತ್ತೆ. ಆಟೋದವ್ರಿಗೆ ಏನಕ್ಕೆ ಸುಮ್ಮನೆ ಹೋಗಿ ಅವ್ರ ಮೇಲೆ ಬೀಳೋದು, ಅದು ಸರಿ ಇಲ್ಲ. ಕಾನೂನು ಯಾವತ್ತು ಕೈಗೆ ತಗೋಬಾರ್ದು. ಸೊ ಕಾಪ್ಸ್ ಅಂತೂ ಹೆವಿಯಾಗಿ ಹಿಡಿತಾವ್ರೆ, ಹುಷಾರಾಗಿರಿ. ಅದು ಗೊತ್ತಿಲ್ಲದೆ ಇರೋ ಜಾಗಗಳಲ್ಲಿ ಬಚ್ಚಿಟ್ಕೊಂಡೆಲ್ಲ ಹಿಡಿತಾ ಇದ್ದಾರೆ. ಸೊ ಗುರು, ಹರ್ಡ್ಸ್ ಮೋಡ್ಸ್ HTRZ ಮೋಡ್ಸ್ ಬಂದ್ವಿ. ಸೊ ಇಲ್ಲಿ ಸಿಕ್ಕಾಪಟ್ಟೆ ಕೆಲಸಗಳು ನಡೀತಾ ಇದೆ. ಏನು ಗುರು ಎಲ್ಲ ಇದೆ ಇಲ್ಲಿ. ಸೊ ನೋಡು ಗುರು, ಎಲ್ಲ ಇದೆ. ಕ್ರ್ಯಾಶ್ ಗಾರ್ಡ್ಸ್ ಆಗಿರ್ಬೋದು, ಸ್ಯಾಡಲ್ ಸ್ಟೇಸ್ ಆಗಿರ್ಬೋದು, ಎಲ್ಲ ಇದೆ. ನನಗೆ ಎಕ್ಸ್ಪಲ್ಸ್ಗೆ ಹ್ಯಾಂಡಲ್ ಬೇಕಾಗಿತ್ತು. ಸೊ ಎಕ್ಸಾಸ್ಟ್ಗಳು ನೋಡ್ರಿ ಗುರು, ಎಲ್ಲ ಇದೆ. ಮೋಟೋ ಟಾರ್ಕಾ ರೆಡ್ ಕಲರಲ್ಲಿ ಬರಲ್ವಾ? ಎಷ್ಟಿದೆ ಪ್ರೈಸು? 1500. ಇದು ರೆಡ್ ನಂದು ರ್ಯಾಲಿ ಎಡಿಷನ್ ಆ್ಯಕ್ಚುಲಿ. ಪ್ರೋಟೈಪರ್ ಎಷ್ಟು? ಹಾಂ, KTM ಓನ್ಲಿನಾ? ಸೊ ಇದು ಹೆಂಗಿದು ಬಿಚ್ಚು ರಿಮೂವ್ ಮಾಡ್ಬೋದಾ? ಇದು ನಾನೇ ಕಲರ್ ಮಾಡ್ಕೋಬೇಕಾಗುತ್ತೆ ಅಷ್ಟೇ. ಕಡಿಮೆ ಇಲ್ವಾ? ಸೊ ಇನ್ನೊಬ್ಬ ಬರ್ತಾಯಿದ್ದಾನೆ, ಅವನಿಗೆ ಮಿರರ್ಸ್ ಬೇಕು. ಸೊ ನನ್ನ ಮಿರರ್ಸ್ ಇಲ್ಲ, ತೆಗೆದುಬಿಟ್ಟಿದ್ದೀನಿ. ಆಲ್ಟರ್ನೇಟಿವ್ ಆಗಿ ಮಿರರ್ಸ್ ಯಾವುದನ್ನು ಹಾಕೋಬೋದಾ? ಅದೇ ನನಗೆ ಅರ್ಥ ಆಗ್ತಿಲ್ಲ ಯಾವ ಥರ ಅಂದ್ಬಿಟ್ಟು. ಹಾಂ, ಓಕೆ. ಇದಿದೆಯಾ? ಹಾಂ, ಇಲ್ಲ ಇದು ಗಾರ್ಡ್ಸು. ಓಕೆ. ಸರ್ವಿಸ್ ಅಲ್ವಾ ಇದು? ಎಷ್ಟಿದೆ ಇದ್ರ ಪ್ರೈಸ್? ಎಷ್ಟಿದೆ? 1650. ನೋಡ್ಬೋದಾ? ಏನು ಸರ್ವಿಸ್ ಅಂತ ಏನಿಲ್ಲ ಇದ್ರ ಮೇಲೆ? ಹೌದಾ? ಇದರಲ್ಲೇ ಇರುತ್ತಾ? ಓಕೆ. 1650 ಇನ್ಸ್ಟಾಲ್ ಮಾಡಿಕೊಡ್ತೀರಾ? ಇದು ಕೇಬಲ್ಲು ಮೋಸ್ಟ್ಲಿ ಕ್ಲಚ್ ಕೇಬಲ್ಲು ಇವಾಗ ಇದಕ್ಕೆ ಆಗಲ್ಲ ಅಂದ್ಕೊಳ್ತೀನಿ. ಹಾಂ, ವಿತೌಟ್ ರೈಸರ್ ಹಾಕೋಬೇಕಾ? ಹೆಂಗೆ ಗುರು ವಿತೌಟ್ ರೈಸರು? ಹೇಳ. ಹಲೋ. ಹಾಂ, ಮಾರತಳ್ಳಿಯಿಂದ ಬರ್ಬೇಕಾದ್ರೆ ಲೆಫ್ಟ್ ಸೈಡ್ಗೆ ಬರುತ್ತೆ ಇದು. ಹಾಂ, ಅಂದರೆ ಸ್ಟ್ರೈಟ್. ನಿಂಗೆ ಲೆಫ್ಟ್ಗೆ ಬರುತ್ತೆ ಕಣ. ಸೊ ಇವಾಗ ಇದಕ್ಕೇನಂದ್ರೆ ರೈಸರ್ಸ್ ಹಾಕ್ಕೊಳ್ಳಂಗಿಲ್ವಾ? ಅದಂಗೆ ಕೇಬಲ್ ಇವಾಗ ಅದು ಬಂದ್ಬಿಟ್ಟು ರಾಯಲ್ ಎನ್ಫೀಲ್ಡು ಅಥವಾ ಯಾವ್ದಾನ ಲೆಂತಿ ಕೇಬಲ್ಸ್ ಹಾಕ್ಸ್ಕೊಂಡ್ರೆ ಆಗುತ್ತೆ ತಾನೇ? ಬ್ರೇಕ್ ಕೇಬಲ್ ಹೆಂಗೆ? ಬ್ರೇಕ್ ಕೇಬಲ್ ಆಗಲ್ವಾ? ಕರೆಕ್ಟ್ ಅಲ್ವಾ? ಸರಿ ಆಯ್ತು, ಇದನ್ನು ಫಿಟ್ ಮಾಡಿಸ್ಕೊಡಿ. ಸೆಕೆಂಡ್ ಬಿಲ್ಡಿಂಗಾ? ಗಾಡಿ ತೊಗೊಂಡು ನೀವೇ ತೊಗೊಂಬರ್ತೀರಾ ಇದನ್ನು?
ಇದೊಂದು ಬೇಕಾಗಿತ್ತಲ್ಲ, ಬ್ಲ್ಯಾಕ್ ವೈಟೇ ಇರಲಿ. ಹಾಂ, ತಡೆಯುತ್ತಲ್ವಾ? ಓಕೆ. ಅಯ್ಯೋ ಕಿಯರ್ ಇಲ್ಲೇ ಐತೆ. ಸೊ ಗೈಸ್ ನೋಡ್ರಿ, ಹರ್ಡ್ಸ್ ಮೋಡ್ಸಲ್ಲಿ ಎಷ್ಟು ಏನೇನು ಸಿಗುತ್ತೆ ಅಂದ್ಬಿಟ್ಟು. ಸೊ ಮೊಬೈಲ್ ಹೋಲ್ಡರ್ಸು ಸಿಗುತ್ತೆ, ಟ್ಯಾಂಕ್ ಪ್ಯಾಡ್ಸ್ ಎಲ್ಲ ಆಲ್ಮೋಸ್ಟ್ ಎಲ್ಲ ಸಿಗುತ್ತೆ ಗುರು. ಇಲ್ಲಿ ಏನು ಸಿಗಲ್ಲ ಅನ್ನೋದು ಏನಿಲ್ಲ ನೋಡಿ. ರ್ಯಾಕ್, ಟಾಪ್ ರ್ಯಾಕು ಸಿಕ್ಕಾಪಟ್ಟೆ ಇದೆ ಗುರು, ಒಳ್ಳೆ ಐಟಮ್ಸ್ ಇದೆ ಇಲ್ಲಿ. ಬಟ್ ಇದೆಲ್ಲ ಹಾಕ್ಕೊಂಡ್ರೆ ನೆಕ್ಸ್ಟ್ ಇದಕ್ಕೂ ಹಿಡಿತಾರೇನೋ RTOದವರು, ನನಗೆ ಗೊತ್ತಿಲ್ಲ ಏನು ಕತೆನೋ. ATV ಬೇರೆ ಇಟ್ಟವ್ರು ಚಿಕ್ಕದಾಗಿ. ಟಾಪ್ ಬಾಕ್ಸಸ್ ಇದೆ. ಎಕ್ಸಾಸ್ಟ್ ಬ್ರೋ, ಯಾರೋ ನನ್ನ ಎಕ್ಸಾಸ್ಟ್ ಕೇಳಿದ್ರಲ್ವಾ, ಪ್ಲೇಸ್ ಕೊಡಿ ಅಂದ್ಬಿಟ್ಟು. ಇಲ್ಲಿಗೆ ಬನ್ನಿ ಬ್ರೋ, ಇಲ್ಲಿ ಒಳ್ಳೆ ಆಪ್ಷನ್ಸ್ ಇದೆ ನೋಡಿ. MW ಇದೆ, ಆಕ್ರೋಪೋವಿಕ್ಕು, ಡೆವಿಲ್ ಎವಲ್ಯೂಷನ್ನು, ನನ್ನ ನೋರಿಫುಮಿ, ಅದು ರಾಕೆಟ್ 4 ಇದು. ಕ್ರೇಜಿ, ಎಲ್ಲ ಗಾಡಿಗೂ ಸಿಗುತ್ತಿಲ್ಲ. ಎಕ್ಸಾಸ್ಟ್ಗಳು ಸೂಪರಾಗಿದೆ, ಬಟ್ ಪ್ರೈಸ್ ಮಾತ್ರ ಸ್ವಲ್ಪ ಹೈಯಲ್ಲೇ ಇರುತ್ತೆ. ಏನು ಮಾಡೋಕ್ಕಾಗಲ್ಲ, ಕ್ವಾಲಿಟಿ ಮೇಲೆ ಎಲ್ಲ ಆಗುತ್ತೆ. ಬ್ಲ್ಯಾಕಲ್ಲಿ ಇದೆಯಲ್ಲ ಗುರು, ಬ್ಲ್ಯಾಕಲ್ಲೇ ಹಾಕ್ಸ್ಬಿಡ್ಲಾ? ಎಲ್ಲೋ ಏನಕ್ಕೆ ಸರಿ, ಬ್ಲ್ಯಾಕಲ್ಲೇ ಹಾಕ್ಬಿಡ್ತೀರಾ? ಹಾಂ, ಎಲ್ಲೋ ಏನಕ್ಕೆ, ಅದಕ್ಕೆ ಮ್ಯಾಚೇ ಆಗಲ್ಲ. ಹಾಂ, ಸೊ ಇವಾಗ ರೈಸರ್ಸು ತೆಗಿಬೇಕಾಗುತ್ತೆ. ಅವ್ರು ಏನು ಹೇಳ್ತಾ ಇದ್ದಾರೆ ಅಂದರೆ, ಕ್ಲಚ್ ಕೇಬಲ್ ಬೇಕಾದರೆ ಏನೋ ಒಂದು ಮಾಡ್ಬೋದು, ಬಟ್ ಬ್ರೇಕ್ ಕೇಬಲು, ಫ್ರಂಟ್ ಬ್ರೇಕ್ದು ಕೇಬಲ್ ಹೆಂಗೆ ಲೆಂತ್ ಮಾಡೋಕ್ಕಾಗುತ್ತೆ ನಿಮಗೆ ಅಂತ ಇದ್ದಾರೆ. ಸೊ ಅದು ನಾನು ಇಲ್ಲಿ ಸದ್ಯಕ್ಕೆ ಹೆಂಗೋ ಹಾಕ್ಸ್ಕೊಂಡು ಹೋಗ್ತೀನಿ. ನೆಕ್ಸ್ಟು ನಮ್ಮ ಏರಿಯಾಗೆ ಹೋಗಿ ಗ್ಯಾರೇಜಲ್ಲಿ ಏನು ಮಾಡ್ತೀನಿ ಅಂದರೆ, ಅದಕ್ಕೇನಾದರೂ ಆಲ್ಟರ್ನೇಟಿವ್ ಆಗಿ ಏನೋ ಒಂದು ಮಾಡೋಕ್ಕೆ ಟ್ರೈ ಮಾಡ್ತೀನಿ. ನೋಡೋಣ ಏನಾಗುತ್ತೆ ಹೆಂಗೆ ಅಂತ. ಲ್ಯೂಬ್ಸ್ ಗುರು, ಐ ಹೇಟ್ ಇಟ್. ನಮ್ಮದೇನಿದ್ರು ಆಯಿಲು, ಈ ಥರ ಆಯಿಲ್ ಇದ್ಬಿಡೋದೆ. ಹೇಳಿದ್ದೀನಿ ಸರ್. ಸೊ ಟಾಪ್ ಬಾಕ್ಸ್ ಕೂಡ ಇದೆ ನೋಡಿ. ಇಲ್ಲಿ ಬನ್ನಿರಿ ಗುರು, ನಿಮ್ಗೆ ಸಿಗದೆ ಇರೋದಂತೂ ಏನೂ ಇಲ್ಲ, ಪ್ರತಿಯೊಂದು ಸಿಗುತ್ತೆ. ಸೊ ನೋ ವರೀಸ್, ಪ್ರತಿಯೊಂದು ಸಿಗುತ್ತೆ. ಗ್ರಿಪ್ಸು, ಕ್ರೇಜಿ ಆಗಿದೆ ಅಲ್ವಾ? ಏನು ಗುರು ಇದು? ಬ್ರೇಕಾ, ಕ್ಲಚ್ಚಾ? ಓಕೆ, ಏನು ಗುರು ಇದು? ಇದು ಏನು ಸಖತ್ತಾಗೈತೆ ನೋಡಿ ಬೈಕು. ಇದನ್ನು ತೊಗೊಂಡು ಆಫೀಸ್ಗೆ ಹೋಗ್ಬೇಕು. ಎಕ್ಸಾಸ್ಟ್ ನೋಡು ಗುರು. ನೋಡ್ರಿ, ಈ ಲೈಟ್ಸ್ ಅಂತೂ ಇವಾಗ ಪೊಲೀಸವರು, ಕಾಪ್ಸವರು ಸಿಕ್ಕಾಪಟ್ಟೆ ಹಿಡಿತಾವ್ರೆ. ಬಟ್ ಏನು ಗೊತ್ತಾ, ನಾರ್ಮಲಾಗಿ ಯೂಸ್ ಮಾಡಿದ್ರೆ ಏನಾಗಲ್ಲ. ಸಿಟಿಯಲ್ಲೆಲ್ಲ ಹಾಕ್ಕೊಂಡು ಓಡಿಸೋದು ಎಲ್ಲ ಮಾಡಿದ್ರೆ ಹಿಡಿತಾರೆ. ಬಟ್ ಗೊತ್ತಿಲ್ಲ ಇವಾಗ ಹೆಂಗೆ ಮಾಡ್ತಾವ್ರೆ ಅಂದ್ಬಿಟ್ಟು. ಸೊ ಇವ್ರದ್ದೇ ಗ್ಯಾರೇಜ್ ಇದೆ, ಒಳ್ಳೆ ಬೇ ಇದೆ ಗುರು. ಆರಾಮಾಗಿ ರೆಡಿ ಮಾಡಿಕೊಟ್ಬಿಡ್ತು. ತೊಗೊಂಬಂದ್ಬಿಡ್ಲಾ? ಸಾರಿ. ಸೊ ಒಳಗಡೆ ತೊಗೊಂಬಂದು ಫಿಟ್ ಮಾಡಿಸ್ಕೊಳ್ಳೋಣ. ಹಿಮಾಲಯನ್ ಏನು ಗುರು ಇದು, ಒಳ್ಳೆ ಇಷ್ಟಪ್ಪ ಐತೆ. ಆಫ್ ರೋಡಿಂಗ್ ಹೆಂಗೆ ಮಾಡೋಕ್ಕಾಗುತ್ತೆ ಗುರು ಅಷ್ಟು ವೆಯ್ಟ್ಸಲ್ಲಿ? ಅಷ್ಟು ವೆಯ್ಟ್ ಇದೆ ಗಾಡಿ. ಇನ್ನೂ ನನಗೆ ಈ ಗಾಡಿನೇ ವೆಯ್ಟ್ಲೆಸ್ ಆಗಬೇಕು ಅಂತ. ವೆಯ್ಟ್ಲೆಸ್ ಆದಷ್ಟು ನಮಗೆ ಆಫ್ ರೋಡಲ್ಲಿ ಓಡ್ಸೋಕ್ಕೆ ಸಕ್ಕತ್ತಾಗಿರುತ್ತೆ. ಬಿಡೋಣ ಸದ್ಯಕ್ಕೆ. ಸೊ ಗಾಯ್ಸ್ ನೋಡ್ರಪ್ಪ, ನಮ್ಮ ಗಾಡಿದು ಹ್ಯಾಂಡ್ಲೆಲ್ಲ ರಿಮೂವ್ ಆಗ್ಬಿಟ್ಟು ಹೆಂಗಾಗ್ಬಿಟ್ಟೈತೆ. ಸೊ ಹ್ಯಾಂಡಲ್ ಜೊತೆಯಲ್ಲಿ ಗ್ರಿಪ್ಪರ್ ಕೂಡ ಚೇಂಜ್ ಮಾಡಿಸ್ತಾಯಿದ್ದೀನಿ. ಗ್ರಿಪ್ಪು ತುಂಬ ಸ್ಟಿಕ್ಕಿಯಾಗಿ ಗಮ್ ಹಾಕ್ಬಿಟ್ಟಿದ್ದಾರಂತೆ. ಸೊ ಗ್ರಿಪ್ಪರ್ ಕೂಡ ಚೇಂಜ್ ಮಾಡಿಸ್ಕೊಂಡಿದ್ದಾರೆ. ಸೊ ಹೋದ್ರೂ ಆಯಿತು. ಗ್ರಿಪ್ಪರ್ ಒಂದು 350 ಆಯಿತು. ಸೊ ಎಲ್ಲ ರೆಡಿ ಆದಮೇಲೆ ಸಿಗ್ತೀನಿ. ಇಲ್ಲಿ ವೀಡಿಯೋ ಮಾಡ್ಕೊಂಡೆಲ್ಲ ತುಂಬ ಕಷ್ಟ ಆಗ್ತಾಯಿದೆ. ಕಷ್ಟ ಅಂದರೆ ಏನಿಲ್ಲ,
ಸ್ವಲ್ಪ ಲೇಟ್ ಆಗ್ತಾಯಿದೆ, ಅದನ್ನೆಲ್ಲ ಆಮೇಲೆ ಲೆಂತಿ ಆಗೋಗುತ್ತೆ ವಿಡಿಯೋ ಅಂತ. ಸೊ ಗಾಯ್ಸ್, ಫೈನಲಿ ಗಾಡಿ ಫಿನಿಷ್ ಆಯಿತು. ಬಿಲ್ಲಿಂಗ್ ಮಾಡಿಸ್ಕೊಂಬರ್ಬೇಕು. ಸೊ ಇದು ಹ್ಯಾಂಡಲ್ ಗ್ರಿಪ್ಪು 350 ರುಪೀಸು. ಇದು ಬಂದ್ಬಿಟ್ಟು ಹ್ಯಾಂಡಲ್ ಬಾರು 1500. ಆಮೇಲೆ ನಕ್ಕಲ್ ಬರುತ್ತಲ್ಲ ಏಸರ್ ಬೇಸ್ದು, ಅದು 1650. ಟೋಟಲ್ ಇವಾಗ ಬಿಲ್ ಹಾಕ್ಸ್ಕೊಳ್ಳೋಣ, ಎಷ್ಟಾಗುತ್ತೆ ಹಾಕ್ಸ್ಕೊಂಡು ಅಲ್ಲಿ ಕೊಟ್ಬಿಟ್ಟು ಹೊರಡೋದೆ. ಸೊ ಗೈಸ್, ನೀವು ನೋಡೋದಾದರೆ ಬಿಲ್ಲು ನೋಡಿ, ಇಲ್ಲಿ ಗ್ರಿಪ್ಪರು 350 ರುಪೀಸ್ ಆಗಿದೆ, ಹ್ಯಾಂಡಲ್ ಬಾರ್ ಗ್ರಿಪ್ಪರು. ಆಮೇಲೆ ಹ್ಯಾಂಡಲ್ ಬಾರ್ ಬಂದ್ಬಿಟ್ಟು 1500 ಆ್ಯಂಡ್ ಏಸರ್ ಬೇಸು 1650 ಆಗಿದೆ. ಲೇಬರ್ ಬಂದ್ಬಿಟ್ಟು 650 ಇದೆ. ಟೋಟಲ್ಲಾಗಿ 4150 ರುಪೀಸ್ ಡಮಾರ್. 4150 ರೂಪಾಯಿ ಎಗ್ರೋಯ್ತು. ನಾನೇನು ಅಂದ್ಕೊಂಡೆ ಒಂದು ಹ್ಯಾಂಡಲ್ ಬಾರ್ ಹಾಕ್ಸ್ಕೊಂಡು ಮುಗಿಸ್ಬಿಡೋಣ ಅಂತ ಬಂದವನು. ಆದರೂ ಲೇಬರ್ ಚಾರ್ಜ್ ಜಾಸ್ತಿ ಆಯಿತು ಅನಿಸ್ತಾ ಇದೆ ನನಗೆ ಯಾಕೋ. 650. ಸರಿ, ಇನ್ನೇನು ಮಾಡೋದು, ಗಾಡಿ ಅಂದಮೇಲೆ ಮಾಮೂಲಿ ಇವೆಲ್ಲ ಇದ್ದೇ ಇರ್ತವೆ ಖರ್ಚು. ಸೊ ನೋ ವರೀಸ್. ಗಾಡಿ ನೋಡಿದ್ರೆ ರೆಡಿಯಾಗಿದೆ, ತೋರಿಸ್ಬಿಡ್ತೀನಿ ರೀ. ಸೊ ಇಲ್ಲಿದೆ ನೋಡ್ರಿ ಗುರು ಗಾಡಿ, ಹೆಂಗೆ ಕಾಣಿಸ್ತಾ ಇದೆ ತಿಳಿಸ್ಕೊಡ್ರಪ್ಪ. ನಿಮ್ಮ ಒಪ್ಪಂದದ ಮೇರೆಗೆ ಮೋಟೋ ಟಾರ್ಕ್ ಹ್ಯಾಂಡಲ್ಲು, ಏಸರ್ ಬೀಸು. ಥ್ಯಾಂಕ್ ಯು. ನಂದು ಸ್ಪೇರ್ ಪಾರ್ಟ್ಸ್ಗಳೆಲ್ಲ ಇರೋವೆ, ಅದನ್ನು ಬ್ರೋ ಸ್ಪೇರ್ಸ್ ಸೊ ಉಳ್ದಿರೋ ಸ್ಪೇರ್ಸ್ ಎಲ್ಲ ಇಲ್ಲಿ ಇಟ್ಕೊಂಡಿದ್ದೀನಿ. ಏನು ಹಾಕೋತೀನಿ. ಏನೋ ಮಾಡೋದು, 1000 ರೂಪಾಯಿ ಉಳಿಸ್ಕೊಂಡು ಮನೆಗೆ ಹೋಗಿ ಮಲ್ಕೋ ಹೋಗು. ನಿನಗೆ ರಜಾ, ನೀನು ಮಾಡು ಮಜಾ, ನನಗೆ ಕೆಲಸ ಇದೆ. ಆನಲ್ಲೇ ಐತೋ ಹೆಂಗೆ ಬ್ರಿಡ್ಜ್ ಮೇಲೆ ಹೋಗೋಣ, ಫ್ಲೈಓವರ್ ಮೇಲೆ ನಡಿ. ಸೊ ಹೊಸ್ದಾಗಿ ಇಲ್ಲೊಂದು ಫ್ಲೈಓವರ್ ಆಗಿದೆ, ಅದನ್ನು ನೋಡ್ಕೊಂಡು ಹೋಗೋಣ ಬನ್ನಿ. ಚೆನ್ನಾಗಿದೆ ಗುರು ಒಟ್ಟಿನಲ್ಲಿ. ಓಕೆ, ನಾಟ್ ಬ್ಯಾಡ್. ಸೊ ಈ ಕ್ಲಚ್ ಕೇಬಲ್ ಚೇಂಜ್ ಮಾಡಿಸ್ಬೇಕು. ಹಿಂಗೆ ಟರ್ನ್ ನೋಡಿದಾಗೆಲ್ಲ ತುಂಬ ಪ್ರಾಬ್ಲಮ್ ಆಗ್ತಾಯಿದೆ. ಒಂದು ಸ್ವಲ್ಪ ಡೌನ್ ಆಗೋಗಿದೆ ಹ್ಯಾಂಡ್ಲು. ಹೆಂಗಿದೆ ಗಾಯ್ಸ್ ಇದು? ಮೊಬೈಲ್ ಹೋಲ್ಡ್ರ್ ನೋಡಿದ್ರೆ ಯಾವುದೋ ಆಕಾಶಕ್ಕೆ ಬಂದಂಗೆ ಆಗ್ಬಿಡೈತಲ್ಲ ಗುರು. ಬಟ್ ಹ್ಯಾಂಡಲ್ ಬಾರ್ ಚೆನ್ನಾಗಿದೆ, ಕ್ವಾಲಿಟಿ. I live inside my own world of make-believe. Kids screaming in the cradles, profanities. I see the world through ice covered in ink and bleach. Cross out the ones who heard my cries and watched me weep. I love everything. Fire spreading all around my room. ಸೊ ಗಾಯ್ಸ್, ಇಲ್ಲಿಂದ ಹೊಸ ಫ್ಲೈಓವರ್ ಇದು. ಎಂಟ್ರಿ ಫಾರ್ KR-ಪುರಂ ಎಲೆಕ್ಟ್ರಾನಿಕ್ ಸಿಟಿ. KR-ಪುರಂ ಎಲೆಕ್ಟ್ರಾನಿಕ್ ಸಿಟಿ ಬೋರ್ಡ್ ಹಾಕಿದ್ದಾರೆ. ಮೊನ್ನೆವರೆಗೂ ಬೋರ್ಡ್ ಇರಲಿಲ್ಲ, ಈಗ ಬೋರ್ಡ್ ಹಾಕಿದ್ದಾರೆ. ಸೊ ಹೊಸ ರೋಡುಗರು. ಈ ಫ್ಲೈಓವರ್ ಆದಮೇಲೆ ಎಷ್ಟೊಂದು ಜನಕ್ಕೆ ಜಂಜಾಟ ಕಡಿಮೆ ಆಗ್ಬಿಟ್ಟಿದೆ. ಸಿಲ್ಕ್ ಬೋರ್ಡ್ ಜಂಕ್ಷನ್ ಜಂಜಾಟ ಕಡಿಮೆ ಆಗ್ಬಿಟ್ಟೈತೆ. ಡಬಲ್ ಡೆಕ್ಕನ್ ರೋಡು.
ಗಾಯ್ಸ್ ಅದ್ಭುತ. ಹೊಸ ರೋಡಲ್ಲಿ ಹೊಸ ಹ್ಯಾಂಡಲ್ ಬಾರು. ಚೆನ್ನಾಗಿದೆ, ಹ್ಯಾಂಡಲ್ ಬಾರ್ ಚೆನ್ನಾಗಿದೆ. ಇದು ಅಷ್ಟು ಬೇಗ ಬೆಂಡ್ ಆಗಲ್ಲ. ಇದು ಈ ಸೆಂಟ್ರಲ್ ಒಂದು ಸಪೋರ್ಟಿಂಗ್ ರಾಡ್ ಇರುತ್ತಲ್ವಾ, ಸೊ ಬಿದ್ದಾಗ ಹಿಂಗೆ ಬೆಂಡ್ ಆಗಲ್ಲ. ಓಹೋ ಏನು ಖಾಲಿಯಾಗಿದೆ ನೋಡುಗರು ರೋಡು. ಬಟ್ ಏನು ಗೊತ್ತಾ, ಸ್ವಲ್ಪ ಹ್ಯಾಂಡ್ಲು ಡೌನ್ ಆದಂಗೆ ಅನಿಸ್ಬಿಟ್ಟೈತೆ ನನಗೆ. ಈ ರೈಸರ್ಸ್ ಹಾಕ್ಸಿದ್ರೇ ಸರಿ ಇದಕ್ಕೆ. ಸೊ ಕೇಬಲ್ಸ್ ಎಲ್ಲ ನೆಕ್ಸ್ಟು ಅದಕ್ಕೆ ಏನಾದರೂ ಆಲ್ಟರ್ನೇಟಿವ್ ನೋಡಿ ಹುಡುಕಿ ಏನಾದರೂ ಜುಗಾಡ್ ಮಾಡಿ ರೈಸರ್ಸ್ ಹಾಕ್ಸ್ಕೊಂಡೆ ಮಜಾ. ಹಾಕ್ಸ್ಕೊಂಡ್ರೇ ಮಜಾ. ಇವನಿಗೂ ಗಾಡಿ ಕೇಳ್ತಾ ಇದ್ದ, ಯಾವ ತೊಗೊಳ್ಳಿ ಬ್ರೋ, ಯಾವ ತೊಗೊಳ್ಳಿ ಅಂತ. ಸೊ ನಾನೇ ಇದನ್ನು ಸಜೆಸ್ಟ್ ಮಾಡಿದ್ದು ಅವನಿಗೆ, MT-15 ತಗೋ ಅಂದ್ಬಿಟ್ಟು. ಯಾಕಂದರೆ ಅದು ನನಗೆ ತುಂಬ ಇಷ್ಟ ಗಾಡಿ ನನಗೂ. ಯಮಹಾ ಗಾಡಿ ಇಂಜಿನ್ಸ್ ಗೊತ್ತಲ್ವಾ, ಕ್ರೇಜಿ ಇಂಜಿನ್ಸು. ಸೊ ಸೂಪರು, ಅದಕ್ಕೆ ಅವನಿಗೆ MT-ನ ಸಜೆಸ್ಟ್ ಮಾಡಿದೆ. ಸೊ ಗುರು, ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತೀನಿ. ಮತ್ತೆ ನೆಕ್ಸ್ಟ್ ವಿಡಿಯೋಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್ ಗಾಯ್ಸ್, ಲವ್ ಯು ಆಲ್, ಟಾಟಾ, ಬಾಯ್ ಬಾಯ್, ಸಿಯಾ.